ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಭೂಮಿಕಾ ಪ್ಲೀಸ್ ಅಳಬೇಡಿ, ದಯವಿಟ್ಟು ಆಚೆ ಬನ್ನಿ. ನೀವ್ಯಾಕೆ ಅಳಬೇಕು? ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ. ಇಲ್ಲ ಗೌತಮ್ ಅವರ, ನೀವು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ. ಆದ್ರೆ ನಾನು ನಿಮ್ಮ ಹತ್ರನೇ ಎಲ್ಲಾನು ಮುಚ್ಚಿಟ್ಬಿಟ್ಟೆ. ನನ್ನ ಮೇಲೆ ತುಂಬಾ ಕೋಪ ಬರ್ತಿದೆ, ಬೇಜಾರಾಗ್ತಿದೆ. ಪರವಾಗಿಲ್ಲ ಭೂಮಿಕಾ, ಒಂದೊಂದ್ಸತಿ ಹೀಗೆಲ್ಲ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಗೊಂದಲ ಹೀಗೆಲ್ಲ ಮಾಡ್ಬಿಡ್ತೀವಿ. ನಾನಾಗ ಮಾಡ್ಬಾರ್ದಾಗಿತ್ತು, ನಿಮ್ಮನ್ನ ನಂಬೇಕಿತ್ತು, ಎಲ್ಲಾನು ನಿಜ ಹೇಳ್ಬೇಕಿತ್ತು. ಇಟ್ಸ್ ಓಕೆ ಭೂಮಿಕಾ, ಈಗ ನಿಮ್ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಮತ್ತೆ ಯಾಕೆ ಬೇಜಾರು, ನೋವು, ಸಂಕಟ, ಕಣ್ಣೀರು? ಹಾ, ಏನ್ ಗೊತ್ತಾ ಭೂಮಿಕಾ, ದುಡ್ಡಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಎಲ್ಲರೂ ಅನ್ಕೋತಾರೆ. ಆದ್ರೆ ಪ್ರೀತಿನ, ಭಾವನೆನ ಅಲ್ಲ. ಅದನ್ನು ಕೊಂಡ್ಕೊಳ್ಳೋ ಹಾಗಿದ್ರೆ ನನ್ನ ಹತ್ರ ಇರೋ ಎಲ್ಲಾ ದುಡ್ಡನ್ನು ಕೊಟ್ಟು ಪ್ರಪಂಚದಲ್ಲಿರೋ ಎಲ್ಲಾ ಪ್ರೀತಿನೂ ನಾನೊಬ್ಬನೇ ಕೊಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೆ. ಈ ಮಾತನ್ನ ಡಾರ್ಲಿಂಗ್, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಎಲ್ರು ಅನ್ಕೋತಾರೆ ಡಾರ್ಲಿಂಗ್. ಆದ್ರೆ ಪ್ರೀತಿನ, ಭಾವನೆನ ಅಲ್ಲ. ದುಡ್ಡು ಕೊಟ್ಟು ತಗೊಳ್ಳೋ ಹಾಗಿದ್ರೆ ನನ್ನ ಹತ್ರ ಇರೋ ಎಲ್ಲಾ ದುಡ್ಡನ್ನು ಕೊಟ್ಟು ಪ್ರಪಂಚದಲ್ಲಿರೋ ಎಲ್ಲಾ ಪ್ರೀತಿನೂ ನಾನೊಬ್ಬನೇ ಕೊಂಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೆ. ಭೂಮಿಕಾ, ಟು ಬಿ ಆನೆಸ್ಟ್, ಮೊದಲೆಲ್ಲ ನನಗೆ ಮದುವೆ ಆಗು ಅಂದಾಗಲೆಲ್ಲ ನನಗೆ ಆ ಥರದ್ದು ಫೀಲಿಂಗ್ಸ್ ಇರಲಿಲ್ಲ ಅಂತಲ್ಲ. ನಾನು ಮನೆಗೆ ಹೋದಾಗ ನನಗೋಸ್ಕರ ಕಾದಿರೋ ಒಂದು ಜೀವ ಇರಬೇಕು ಅನ್ಸುತ್ತೆ. ಪ್ರೀತಿಸೋ ಹೃದಯ ಇರಬೇಕು, ಪ್ರೀತಿಯಿಂದ ಮಾತಾಡ್ಸೋ ಒಬ್ಬ ಸಂಗಾತಿ ಇರಬೇಕು ಅಂತೆಲ್ಲ ಅನ್ಸೋದು. ಅಂದ್ರೆ ಅವ್ರೇನಾ ಇವರು? ಅವತ್ತು ವಾಶ್ರೂಮ್ ಹತ್ರ ಮಾತಾಡಿದ್ದು ಇವ್ರೇನಾ? ಅದಕ್ಕೆ ಈ ಮದುವೆ ಮಾತು ಬಂದಾಗಲೆಲ್ಲ ನಾನು ಎಲ್ಲದ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ತೀನೋ, ಅಥವಾ ಮದುವೆ ಬಗ್ಗೆ ತುಂಬಾ ದೊಡ್ಡ ಕನಸುಗಳನ್ನ ಕಟ್ಕೊಂಡ್ಬಿಡ್ತೀನೋ ಅಂತ ಭಯ ಕಾಡ್ತಾ ಇತ್ತು. ಹಾಗೆಲ್ಲ ಈ ಮದುವೆ, ಸಂಸಾರ ಇವೆಲ್ಲ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಈ ಟಾಪಿಕ್ ಬಂದಾಗಲೆಲ್ಲ ನಾನೇ ಅದ್ರ ಬಗ್ಗೆ ಏನೋ ನೆಗೆಟಿವ್ ಆಗಿ ಮಾತಾಡಿ ವಿಷಯನ ದೂರ ತಳ್ಬಿಡ್ತಾ ಇದ್ದೆ, ಅವಾಯ್ಡ್ ಮಾಡ್ತಾ ಇದ್ದೆ. ಮದುವೆ ಆಸೆನೆ ಕೈ ಬಿಟ್ಟಿದ್ದು ನನಗೆ ಏನೇನೋ ಆಗಿ ಅದೇಗೋ ಕೊನೆಗೂ ನೀವು ಸಿಕ್ಕಿದ್ರಿ. ನನಗೆ ಅದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಅನ್ನೋ ಥರದ್ದೆಲ್ಲ ಇಲ್ಲದೆ ಇರ್ಬೋದು, ಬಟ್ ನೀವು ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಅಂತ ಹೋಗೋದು, ಹಾಗಂತ ನಾನು ಭಾವಿಸಿದ್ದೀನಿ. ನಿಮಗೂ ಕೂಡ ಅದೇ ಭಾವನೆ ಇದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾನು ನಿಮಗೆ ಸಮಾಧಾನ ಮಾಡೋದಕ್ಕೆ ಅಂತ ಹೇಳ್ತಾ ಇಲ್ಲ. ಇದು ನಾನು ನಮ್ಮ ಸಂಬಂಧಕ್ಕೆ ಕೊಡ್ತಾ ಇರೋ ಬೆಲೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಳಬೇಡಿ ಪ್ಲೀಸ್, ಆಚೆ ಬನ್ನಿ. ಹಾಗಾದ್ರೆ ನಂತರದವ್ರೆ ಇನ್ನೊಬ್ರು ಅಂತ ನಾನು ಅನ್ಕೊಂಡಿದ್ದು, ಸಿಕ್ಕರೆ ಇಂಥವ್ರೆ ಸಿಗ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದು ಇವ್ರೇನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲವ್ ಏನ್ರು ಆಗಿದೆ ನಿಮ್ಗಳಿಗೆ? ಯಾಕೆ ಮಕ್ಳಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಕಣ್ಣಲ್ಲಿ ನೀರು ತುಂಬ್ಕೋತೀರಾ? ಮಕ್ಳು ಏನ್ ಮಾಡೋದಕ್ಕೆ ಸಾಧ್ಯ? ನೋಡಿ, ಒಳ್ಳೆ ಮಾತು ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಮಗು ಅನ್ನೋದೇನಿದೆ ಹುಟ್ಟಕ್ ಮುಂಚೆನೆ ಖರ್ಚು ಮಾಡಿಸುತ್ತೆ. ಈಗ ತಾಯಿ ಗರ್ಭಿಣಿ ಆಗ್ತಾಳೆ ಅಂದ್ರೆ ಒಳ್ಳೆ ಡಾಕ್ಟರ್ ನೋಡ್ಬೇಕು, ಒಳ್ಳೆ ಆಸ್ಪತ್ರೆಯಲ್ಲೇ ಹೆರಿಗೆ ಆಗ್ಬೇಕು. ಆಮೇಲೆ ತಾಯಿಗೆ ಮಾತ್ರೆ, ಫುಡ್ಡು, ಟಾನಿಕ್ಕು ಅಂತ ಖರ್ಚು ಆಗ್ತಾನೆ ಇರುತ್ತೆ. ಆಮೇಲೆ 9 ತಿಂಗಳು ಆಗೋವರೆಗೂ ಆಸ್ಪತ್ರೆಯಿಂದ ಮನೆಗೆ, ಮನೆಯಿಂದ ಆಸ್ಪತ್ರೆಗೆ ಅಲಿತಾನೆ ಇರಬೇಕು. ಅದು ಎಕ್ಸ್ಟ್ರಾ ಖರ್ಚೆ. ಇನ್ನು
ಡೆಲಿವರಿ ಟೈಮಲ್ಲಿ ಎಲ್ರಿಗೂ ನಾರ್ಮಲ್ ಡೆಲಿವರಿನೇ ಆಗೋಕೆ ಬಿಟ್ಬಿಡ್ತಾರೆ ಅನ್ಕೊಂಡ್ರಾ? ಮತ್ತೆ ಆಗಂಗಿದ್ರು ಕೆಲವರು ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸೇರಿಯನ್ನೇ ಮಾಡಬೇಕು ಅಂತ ಆಪರೇಷನ್ ಮಾಡ್ಬಿಡ್ತಾರೆ. ತಾಯಿ ಮಗುನ ಆಚೆ ಕರ್ಕೊಂಬರೋಷ್ಟರಲ್ಲಿ ಆಸ್ಪತ್ರೆಗೆ ಮಿನಿಮಮ್ 1.5 ಲಕ್ಷ ಇಟ್ಬಿಟ್ಟೆ ಬರಬೇಕು. ಆಮೇಲೆ ಮಗುನ ಹಂಗೆ ಕೊಡ್ತಾರೆ ಅನ್ಕೊಂಡ್ರ? ಮೇಡಮ್, ಮಗು ವೀಕ್ ಇದೆ, ಪ್ರಾಣಕ್ಕೆ ಅಪಾಯ, 1 ವಾರ ಇನ್ಕ್ಯುಬೇಟರ್ ಅಲ್ಲಿ ಇಡಬೇಕು ಅಂತ ಹೇಳಿ ಇನ್ನೊಂದಿಷ್ಟು ದುಡ್ಡು ಕೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಇನ್ನ ಮಗುನ ಮನೆಗೆ ಕರ್ಕೊಂಡ್ಬರ್ತೀರಲ್ಲ, ಆಗ ಮಗುನ್ ನೋಡಕ್ಕೆ ಅಂತ ನೆಂಟರು ಬರ್ತಾರೆ. ಅವ್ರಿಗೆ ಊಟ ಉಪಚಾರ ಅಂತ ಖರ್ಚ. ಅದಾದ್ಮೇಲೆ ಮಗು ಬೆಳೆದು ದೊಡ್ಡದಾಗೋವರೆಗೂ ಊಟ, ತಿಂಡಿ, ಬಟ್ಟೆ, ಸ್ಕೂಲು, ಕಾಲೇಜು ಇವೆಲ್ಲ ಸಾಲದು ಅಂತ ಅವು ಕೇಳ್ದಂಗೆ ಮೊಬೈಲು, ಕಾರು, ಬೈಕು ಎಲ್ಲ ಕೊಡಿಸ್ಬೇಕಾ? ಇದಕ್ಕೆ ಪೆಟ್ರೋಲ್ಗೂ ದುಡ್ಡು ಕೊಡಬೇಕು. ಇದೆಲ್ಲ ಉಳಿತು ಅಂತ ಆರಾಮಾಗಿ ಖುಷಿಯಾಗಿರಿ. ಮಾವ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಹೇಳ್ತಿದ್ದೀರಾ ಮಾವ? ದುಡ್ಡು ಉಳಿಯುತ್ತೆ ಅಂತ ಮಗು ಮಾಡ್ಕೊಳ್ದೇ ಇದ್ರೆ ನಮ್ಮನ್ನ ಅಪ್ಪ ಅಮ್ಮ ಅಂತ ಯಾರು ಕರೀತಾರೆ? ಯಾರು ಬೇಕು ಹೇಳು? ದುಡ್ಡೊಂದಿದ್ರೆ ನಿಮ್ಮ ಅಪ್ಪನ ವಯಸ್ಸವರು ಬಂದು ಕೈ ಕಟ್ಟಿ ತಲೆ ಬಗ್ಸಿ ನಿಂತ್ಕೊಂಡು ಅಪ್ಪ ಅಮ್ಮ ಅಂತ ಕರೀತಾರೆ. ಸುಮ್ನೆ ಮಕ್ಳು ಅಂತ ಕೊರಗಬೇಡಿ. ದುಡ್ಡು ಮಾಡೋದ್ ಕಲೀರಿ. ಅಂಕಲ್, ದುಡ್ಡು ಬತತ್ತು ಹತ್ತು, ಅರೆ ಮಕ್ಕಳು ಯಾಕಪ್ಪ? ಮಕ್ಳೇನ್ ಹೋಗಲ್ವಾ? ಮಕ್ಳೇನ್ ಜಾಂಡ ಹುರ್ಕೊಂಡು ಇಲ್ಲೇ ಇರ್ತಾರ? ಮಕ್ಳು ಬರ್ತವೆ ಹೋಗ್ತವೆ. ಅವ್ರವ್ರಿಗೆ ಸಂಗಾತಿಗಳು ಸಿಕ್ಕದ ಮೇಲೆ ನಮ್ಮನ್ನ ಕ್ಯಾರೆ ಅಂತಾನು ಅನ್ನೋದಿಲ್ಲ. ಆದ್ರೆ ಕಾಸು ಅಕೌಂಟಲ್ಲಿ ಇಟ್ರೆ ಹಂಗೆ ಇರಲ್ಲ, ಡಬ್ಬಲ್ ಆಗುತ್ತೆ. ಬರೀ ದುಡ್ಡಿಗೆ ಬೆಲೆ ಕೊಡ್ತಾ ಹೋದ್ರೆ ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿರುತ್ತೆ? ಏನ್ ಚಿಕ್ಕಪ್ಪ ನೀವು ಕಾಶಿ ಅವ್ರನ್ನ ಹಾಳು ಮಾಡ್ತಾ ಇದ್ದೀರಾ? ಕಾಶಿ ಅವರೇ, ಇವ್ರು ಹೇಳಿದ್ರು ಅಂತ ನೀವು ಹಾಗೆ ಮಾಡೋದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಧ್ರುವ. ಏನ್ ಧ್ರುವ ಅಂತ ಇದೆಯಾ? ಧ್ರುವ ಮನೆಯಿಂದ ಈಗ ಹೊರಟ. ಎಲ್ಲಿಗೆ? ಮೊನ್ನೆ ನಿಮ್ಮ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡಿದ ಹಾಗೆ ಇವತ್ತು ಅವನು ಪ್ಲಾನ್ ಮಾಡಿರೋ ಹಾಗಿದೆ. ನೀನ್ ಹೇಳ್ತಾ ಇರೋದು ನಿಜಾನಾ? ಯಾರಾಗ್ನಿ ಫೋನಲ್ಲಿ? ಅಪ್ಪ, ಅದು ಆ ಧ್ರುವ ಇಲ್ಲಿ ಬರ್ತಾ ಇದ್ದಾನಂತೆ. ಯಾರು ಹೇಳಿದ್ದು? ಸುಹಾಸಿನಿ. ಕೊಡಿಲಿ. ನಿನಗೆ ಗೊತ್ತಾಯ್ತು ಧ್ರುವ ಇಲ್ಲಿ ಬರ್ತಾ ಇದ್ದಾನೆ ಅಂತ? ಈಗ ತಾನೆ ಅವನ್ ಬೈಕ್ ತಗೊಂಡು ಹೊರಗಡೆ ಹೋಗಿದ್ದನ್ನ ನಾನೇ ನೋಡಿದೆ. ಫೋನ್ ಇಡು. 1 ನಿಮಿಷ. ಏನು? ಆ ಧ್ರುವನ್ನ ಸುಮ್ಮನೆ ಬಿಡಬೇಡಿ. ಅವನಿದ್ದಷ್ಟು ನಮಗೆ ತುಂಬಾ ತೊಂದರೆ ಜಾಸ್ತಿ. ಲಾಸ್ಟ್ ಟೈಮ್ ಮಾಡಿದ್ದ ತಪ್ಪನ್ನ ಈ ಸಾರಿ ಮಾಡೋದಕ್ಕೆ ಹೋಗ್ಬೇಡಿ. ಏನೋ ಹಿಂದಿನ ಸರ್ತಿ ಮಾಡಿದ ತಪ್ಪ? ಲಾಸ್ಟ್ ಟೈಮ್ ಹಾಸ್ಪಿಟಲ್ನಲ್ಲಿ ನನಗೆ ಬೇಕಾಗಿರೋದು ವೇದ ಅಂತೂ ನೀನಲ್ಲ ಅಂತ ಧ್ರುವನ್ನ ವಾಪಸ್ ಕಳಿಸಿದ್ರಲ್ಲ, ಹಾಗೆ ಮಾಡಬೇಡಿ. ನೀವು ಅನ್ಕೊಂಡಿರೋ ಹಾಗೆ ಧ್ರುವ ಸಾಮಾನ್ಯದವನಲ್ಲ. ಬಿಡಬಾರ್ದು ಅಂದ್ರೆ ಏನ್ ಮುಗಿಸ್ಬಿಡ್ಲಾ? ಎಲ್ಲ ರೀತಿ ಯೋಚನೆ ಮಾಡಿ ನೋಡಿದ್ರೆ ನನಗೇನೋ ಅದೇ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಅಂದಾಗೆ ಆ ಧ್ರುವ ನಿನಗೆ ಸಂಬಂಧದಲ್ಲಿ ಏನಾಗಬೇಕು? ಅಕ್ಕನ ಮಗ. ಅಂದ್ರೆ ನಿನಗೂ ಮಗ? ನಿನ್ನ ಮಗನ್ನೇ ಸಾಯಿಸಿ ಹೇಳ್ತಾ ಇದೀಯಾ? ರಕ್ತ ಸಂಬಂಧಕ್ಕೆ ಬೆಲೆ ಕೊಡದೇ ಇರೋ ನೀನು ನಮ್ಮ ಕುತ್ತಿಗೆ ಕುಯ್ಯಲ್ಲ ಅಂತ ಏನ್ ಗ್ಯಾರಂಟಿ? ರಕ್ತ ಸಂಬಂಧ, ಮನೆಯವರು, ನೆಂಟರು ಇದೆಲ್ಲ ನಾವು ಚೆನ್ನಾಗಿರೋವರೆಗೂ ಮಾತ್ರ. ಒಂದು ಸರ್ತಿ ಗುಂಡಿಗೆ ಬಿದ್ದು ನೋಡಿ, ಯಾರು ಮೇಲತ್ತಲ್ಲ.
ಆಳ್ಗೊಂದು ಕಲ್ಲು ಅಂತ ಎಲ್ಲರೂ ಕಲ್ಲು ಹೊಡೆಯೋರೆ. ಹೌದು, ನಾನು ಸ್ವಾರ್ಥಿನೇ, ನಾನು ನನಗೋಸ್ಕರನೇ ಬದುಕೋದು. ಅದೇ ಸ್ವಾರ್ಥದಿಂದ ನಿಮಗೂ ಹೇಳ್ತಾ ಇದ್ದೀನಿ, ನನ್ನನ್ನು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆದರೆ ಇದಂತೂ ಸತ್ಯ. ಆ ಧ್ರುವನ್ನೇನಾದರೂ ನೀವು ಜೀವ ಸಹಿತ ಉಳಿಸಿದ್ರೆ ನೀವಿಬ್ರು ಉಳಿಯಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ಕೊಲೆ ಆಗ್ತೀರಾ ಅಥವಾ ಕೊಲೆ ಮಾಡ್ತೀರಾ ಅಂತ. ಸುಹಾಸಿನಿ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಯೋಚನೆ ಮಾಡಬೇಕಾಗಿರೋ ವಿಷಯನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೊರಗಡೆ ಪ್ರಪಂಚದಲ್ಲಿ ಆಸ್ತಿನ ಪಾಲ್ ಮಾಡುವಾಗ ಅಪ್ಪ ಅಮ್ಮ ಅವ್ರಿಗೆ ಅಂತ ಸಪ್ರೇಟ್ ಆಗಿ ಒಂದು ಪಾಲನ್ನ ಇರಿಸ್ಕೊಂಡಿರ್ತಾರೆ. ಯಾಕೆ ಗೊತ್ತಾ? ಅವ್ರಿಗೆ ಮುಂದಕ್ಕೆ ಲೈಫ್ ಲೀಡ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ. ನೀವು ನೋಡಿದ್ರೆ ಪಾಲೇ ಇಟ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀರಾ. ರಾಮರಾವ್, ನನಗಂತ ಮಕ್ಕಳಿದಾರಲ್ಲ, ಅದರಲ್ಲೂ ಕಿಶೋರ್ ಇದನ್ನಲ್ಲ, ಅವನು ನನ್ನ ಎಷ್ಟು ಪ್ರೀತಿಸ್ತಾನೆ, ಆರಾಧಿಸ್ತಾನೆ, ಗೌರವಿಸ್ತಾನೆ ಗೊತ್ತಾ? ಅದೇ ಮಕ್ಕಳು ನನ್ನ ತಂದೆ ಸ್ಥಾನದಲ್ಲಿಟ್ಟರೆ ಅವನು ನನ್ನನ್ನು ದೇವ್ರ ಸ್ಥಾನದಲ್ಲೇ ಇಟ್ಟು ನೋಡ್ತಾನೆ. ಈ ಶಕ್ತಿ ನನ್ನ ಜೊತೆ ಇರುವಾಗ ನನಗೆ ಆಸ್ತಿ ಆಗ್ತಕ್ಕೆ ಹೇಳಿ. ಬಟ್ ನಾನೇನಾದರೂ ಈ ಥರ ಇದ್ದಿದ್ರೆ ನಿಮ್ಮ ಥರ ಯೋಚನೆ ಮಾಡ್ತಾ ಇರಲಿಲ್ಲ. ದಯವಿಟ್ಟು ನಿಮಗೂ ಒಂದು ಪಾಲಿರಲಿ. ಇಟ್ಸ್ ಅ ಕ್ಲಿಯರ್ ನೋ ಫ್ರಮ್ ಮೈ ಸೈಡ್. ಎಲ್ಲ ನನ್ನ ಮಕ್ಕಳಿಗೆ ಹೋಗಬೇಕು. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ನಾನು ಕೆಲಸ ಶುರು ಮಾಡಿದಾಗ ನನ್ನ ಇನಿಷಿಯಲ್ ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಯಾರೂ ನನಗೆ ಹೆಲ್ಪ್ ಮಾಡಲಿಲ್ಲ. ಆಗ ನನ್ನ ಟೈಮು, ನನ್ನ ಪೇಷನ್ಸು, ನನ್ನ ಸ್ಮಾರ್ಟ್ನೆಸ್ಸು, ನನ್ನ ಇಂಟೆಲಿಜೆನ್ಸ್ನ ಇನ್ವೆಸ್ಟ್ ಮಾಡ್ತಾ ಹೋದೆ. ನಿಂತ ಜಾಗದಲ್ಲೇ ಸಕ್ಸಸ್ಸು ನನ್ನ ಹೆಗಲೇರ್ತಾ ಹೋಯ್ತು. ಹಾಗೆ ಅಭಿಯಾಗಿದ್ದವನು ಏಜೆ ಆಗಿ ಈ ಸಾಮ್ರಾಜ್ಯನ ಕಟ್ಟಕ್ಕೆ ಶುರು ಮಾಡಿದ್ದು. ಇವತ್ತು ಈ ಸಾಮ್ರಾಜ್ಯ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಅದಕ್ಕೆ ನನ್ನ ಮಕ್ಕಳದು ಪಾಲಿದೆ. ಕಿಶೋರ್, ಪ್ರೇಮ್, ಪ್ರಮೋದ್, ದುರ್ಗಾ ಎಲ್ಲರೂ ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ. ಬರೀ ಕೆಲಸ ಅಷ್ಟೇ ಅಲ್ಲ, ಅದಕ್ಕೆ ಕ್ರೆಡಿಟು ಎಕ್ಸ್ಪೆಕ್ಟ್ ಮಾಡದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಒಂದು ಥ್ಯಾಂಕ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ನನ್ನಿಂದ. ಅದರಲ್ಲೂ ನಮ್ಮ ಕಿಶೋರ್ ಇದನ್ನಲ್ಲ, ಚಿನ್ನ ಅವನು. ಅವನ ಹೆಂಡತಿಯಿಂದ ದೂರ ಇಟ್ಟು ನಿಮ್ಮ ಮನೆಗೋಸ್ಕರ ಅವನ ಜೀವನ ಇದ್ರು ಒಂದು ದಿನಕ್ಕೂ ನನ್ನ ಎದುರಿಗೆ ಬಂದು ಯಾಕೆ ಹೀಗೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿಲ್ಲ. ಬರೋರ್ ಈ ಸಾಮ್ರಾಜ್ಯ ಕಟ್ಟೋ ಹಾದಿಲಿ ನಾನು ಅವ್ರು ಯಾರನ್ನೂ ಮುಂದೆ ಬಿಟ್ಕೊಳ್ದೆ ನಾನೇ ಮುಂದೆ ನಿಂತ್ಕೊಂಡೆ. ಅದಕ್ಕೂ ಒಂದು ರೀಸನ್ ಇದೆ. ಯಾಕಂದರೆ ಈ ಹಾದಿಲಿ ಶತ್ರುಗಳು ತುಂಬ ಜನ ಇರ್ತಾರೆ. ಆ್ಯಂಡ್ ಅವರು ಟಾರ್ಗೆಟ್ ಮಾಡೋದು ಮುಂದೆ ಯಾರು ನಿಂತಿರ್ತಾರೋ ಅವರನ್ನು. ಹಾಗಾಗಿ ಏನೇ ಕಷ್ಟ ಬಂದರೂ ಅದನ್ನು ನಾನು ಫೇಸ್ ಮಾಡಬೇಕು, ಅವರೆಲ್ಲ ಸೇಫಾಗಿರಬೇಕು ಅಂತ ಬೆನ್ನಿಂದನೇ ಇಟ್ಟೆ. ಈಗ ಶತ್ರುಗಳು ಅಂತ ಯಾರೂ ಇಲ್ಲ, ಒಬ್ಬ ಇದ್ದಾನೆ. ಅವನಿಗೆ ಏನು ಕೊಡಬೇಕೋ ಅದನ್ನು ನನಗೆ ಚೆನ್ನಾಗಿ ಗೊತ್ತು. ಈ ಹಾದಿಲಿ ನನ್ನ ಪ್ರಾಣ ಹೋಗುತ್ತೆ ಅಂದರೂ ನಾನು ಒಬ್ಬನೇ ಹೋಗ್ತೀನಿ ಹೊರತು ನನ್ನ ಮಕ್ಕಳಿಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ. ಹಾಗೆ ನೋಡ್ಕೋತೀನಿ. ಒಟ್ಟಿನಲ್ಲಿ ಮನೆಯಲ್ಲಿ ಸಂತೋಷವಾಗಿರ್ಬೇಕು ಅವರೆಲ್ಲರೂ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಕಷ್ಟಪಟ್ಟಿದ್ದಾರೆ, ಡಿಸರ್ವಿಂಗ್ ಇದ್ದಾರೆ, ದೊಡ್ಡವರು ಆಗಿದ್ದಾರೆ. ಅದಕ್ಕೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಅದರಲ್ಲೂ ಕಿಶೋರು ಮೊದಲೆಲ್ಲ ತುಂಬ ಕಷ್ಟಪಟ್ಟಿದ್ದಾನೆ. ಅವನ ಅರ್ಹತೆಗೆ ನನ್ನ ಇಡೀ ಕಂಪ್ನಿಗೆ ನೆಕ್ಸ್ಟ್ ಬಾಸ್ ಅವನೇ. ಅಲ್ಲ ಏಜೆ, ನನ್ನ ಮಾತು ಇನ್ನೂ ಮುಗ್ದಿಲ್ಲ. ಕಿಶೋರ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಅಪ್ರಿಸಿಯೇಷನ್ ಸಿಕ್ಕಿಲ್ಲ. ಇಡೀ ಸಾಮ್ರಾಜ್ಯದಲ್ಲಿ ಸಿಂಹಾಸನ ಮುಟ್ಟಕ್ಕೂ ಬಿಡಲಿಲ್ಲ. ನಾವ್ಯಾಕೆ ಇವ್ರ ಜೊತೆ ನಿಲ್ಲಬೇಕು ಅಂತ ಎದ್ಬಿಟ್ಟಿರೋದು. ಆದರೆ ಕಿಶೋರ್ ಹಾಗೆ ಮಾಡಲಿಲ್ಲ. ಪ್ರೇಮ್ ಪ್ರಮೋದ್ ಅಂತೂ ಮಾತೇ ಆಡಲ್ಲ.
ಅದರಲ್ಲೂ ಕಿಶೋರ್ಗಿದೆಯಲ್ಲ ಒಳ್ಳೆ ಬುದ್ಧಿ, ಅದು ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಂ, ಆ್ಯಂಡ್ ಇಂಥ ಮಕ್ಕಳಿಗೆ ನಾನು ಏನು ಮಾಡಿದ್ರು ಕಡಿಮೆನೆ. ಮೋರೋವರ್ ನನಗೆ ಬೇಕಾಗಿರೋದು ಪ್ಯೂರ್ ಲವ್ ಅಷ್ಟೇ. ಅದನ್ನು ನನ್ನ ಮಕ್ಕಳು ಕೊಡ್ತಾರೆ, ನನ್ನ ಕಿಶೋರ್ ಕೊಡ್ತಾನೆ, ನನಗೆ ಸಾಕಷ್ಟು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ, ಹೋಗ್ಲಿ ಬಿಡಮ್ಮ, ಜನನಿ ಕೇಳಿಸ್ಲಿಲ್ಲ ಅಂತ ಕಾಣುತ್ತೆ. ಅಲ್ಲಪ್ಪ, ನಾನು ಜನನಿನ್ ಕರೆದಿದ್ದು ಪಕ್ಕದಲ್ಲಿದ್ದ ಜಯಕ್ಕಂಗೆ ಕೇಳಿಸಿದೆ, ಜನನಿ ಕೇಳಿಸಿರಲ್ವಾ? ಅಥವಾ ನಾನು ಕರೆದಿದ್ದು ಕೇಳಿಸಿದ್ರು ಕೇಳಿಸ್ದೇ ಇರೋ ಹಾಗೆ ಹೊಟ್ಟೋದ್ಲಾ? ಬೇಜಾರಾಗ್ಬೇಡಮ್ಮ, ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಹೇಗೂ ಮಗುನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತೀನಲ್ವಾ, ಹಾಗೆ ಆಫೀಸ್ಗೂ ಹೋಗಿ ಜನನಿ ಹತ್ರ ಮಾತಾಡ್ತೀನಿ. ಬೇಡಪ್ಪ, ಅವಳಿಗೆ ಮೊದಲೇ ಈಗ ವ್ಯವಹಾರದಲ್ಲಿ ಒಬ್ಬ ಶತ್ರು ಹುಟ್ಕೊಂಡಿದ್ದಾನೆ. ಈ ವಿಚಾರನ ಅತ್ಯಮ್ಮಂಗೆ ಹೇಳಿ ಅತ್ಯಮ್ಮನ ಹತ್ರನೋ ಅಥವಾ ಬೇರೆ ಯಾರ ಹತ್ರನಾದ್ರೂ ಸಲಹೆ ತಗೋ ಅಂತ ಹೇಳಿದ್ರೆ ಅವಳು ಒಪ್ಲಿಲ್ಲ. ಅವಳಿಗೀಗ ಯಾರ ಸಲಹೆನೂ ಬೇಕಿಲ್ಲ ಅಪ್ಪ. ಯಾರ ಬುದ್ಧಿ ಮಾತು ಅವಳಿಗೆ ಇಷ್ಟ ಆಗಲ್ಲ. ಇಂಥ ಸಮಯದಲ್ಲಿ ನೀನು ಹೋಗಿ ಅವಳ ಹತ್ರ ನನ್ನ ಪರವಾಗಿ ಮಾತಾಡಿದ್ರೆ ಅವಳ ಮನ್ಸಿಗೆ ಬೇಜಾರಾಗುತ್ತಪ್ಪ. ಅದು ಅಲ್ಲದೆ ನನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ನನ್ನ ಮೇಲಿರೋ ಕೋಪದ ಜೊತೆಗೆ ನಿನ್ನ ಮೇಲೂ ಕೋಪ ಬಂದು ನಿನಗೂ ಏನಾದರೂ ಮಾತಾಡ್ಬಿಡ್ಬೋದು. ಹಾಗಾಗಿ ಎಲ್ಲ ಅವಳಿಗೆ ಅರ್ಥ ಆಗೋವರೆಗೂ ನಾವು ಸುಮ್ಮನಿದ್ ಬಿಡೋಣಪ್ಪ. ದೇವ್ರೆ, ಜನನಿ ಕೋಪದಿಂದ ನನ್ನ ಮಗಳು ಮೊಮ್ಮಗಳ ಬಾಂಧವ್ಯನ ದೂರ ಆಗೋ ಥರ ಮಾಡಿಬಿಡಪ್ಪ. ಏನು ಯೋಚನೆ ಮಾಡ್ತಿದ್ಯಪ್ಪ? ಏನಿಲ್ಲಮ್ಮ, ಕಾರು ನೆನ್ನೆನೆ ಸರ್ವಿಸಿಗೆ ಬಿಟ್ಟಿದ್ದೆ, ಬೆಳಿಗ್ಗೆ ರೆಡಿಯಾಗಿರುತ್ತೆ ಅಂತ ಹೇಳ್ದ. ಹೋಗಿ ತೊಗೊಂಡು ಬಂದು ಆಮೇಲೆ ಮಗುನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ. ಓಹೋ, ನಮ್ಮ ಪುಟಾಣಿ ಇನ್ನು ಸ್ಕೂಲಿಗೆ ಹೊರಟಿಲ್ವಾ? ಅಪ್ಪ ಕಾರ್ ಸರ್ವಿಸಿಗೆ ಬಿಟ್ಟಿದ್ದಾರಂತೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಹೌದಾ? ಅವ್ರು ಬರೋದು ಲೇಟ್ ಆಗುತ್ತೆ ಅನ್ನೋದಾದ್ರೆ ನಾನೇ ಪುಟಾಣಿ ಬಿಟ್ಟು ಬರ್ತೀನಿ. ಅಲ್ವಾ ಪುಟಾಣಿ? ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ತೀನ. ನಿನ್ನೆ ಸರ್ವಿಸಿಗೆ ಬಿಟ್ಟಿದ್ದ ಗಾಡಿನ ನಿನಗೋಸ್ಕರ ಬೇಗ ಹೋಗಿ ತೊಗೊಂಬಂದಿದ್ದೀನಿ. ಹೌದು ಪುಟ್ಟಿ, ಅಲ್ಲೇ ನಾವು 3 ಜನ ಹೊರಗಡೆ ಭೇಟಿ ಆಗೋದು, ಆಮೇಲೆ ಅಲ್ಲಿಂದ ಸಾರ್ತಿ ನಿನ್ನನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗೋದು, ಈ ರಹಸ್ಯ ನಮ್ಮ 4 ಜನಕ್ಕೆ ಬಿಟ್ಟರೆ ಬೇರೆಯವರು ಗೊತ್ತಿಲ್ಲ. ಅದಕ್ಕೆ ನಾವು ಮನೆಯಿಂದ ಹೊರಡುವಾಗ ನೀನು ನನ್ನ ಜೊತೆನೇ ಬರಬೇಕು, ಆಯ್ತಾ? ಹಾಗಾದ್ರೆ ನಮ್ಮ ಮಾಮೂಲಿ ಜಾಗದ ಸಿಗೋಣ, ಓಕೆನಾ? ಓಕೆ. ಬಾಯ್ 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 ಪಾರು. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಅಪ್ಪ ಏನು ನಡೀತಾವ್ರೆ? ನಡೆಯೋದು ಮಾತ್ರ ಅಲ್ಲ ಕಂಡ್ರಲ್ಲ, ನಿಮ್ ಪೋಲಿ ತಮಾಷೆ ಜೋಗೆಲ್ಲ ನಾನು ನಿಮ್ ಜೊತೆ ಸೇರ್ಕೊಂಡು ನಗ್ತೀನಿ. ಅಪ್ಪಯ್ಯ, ನಿಂಗೆ ನೋಡ್ತಿದ್ರೆ ಕಳ್ಕಣಿ ಶಕ್ತಿ ಮತ್ತೆ ವಾಪಸ್ ಬಂದಂಗೆ ಅನಿಸ್ತೈತೆ. ಬಂಗಾರ, ಯಾಕೆ ಕಳ್ತಿದ್ದೀಯಾ? ಅದ್ಯೋಟ ದಿನದಿಂದ ನಿಮ್ಮನ್ನ ಹಿಂಗ್ ಮಾಡ್ಬೇಕು ಅಂತ ಅಂಬ್ಲ ಆಗ್ಬಿಟ್ಟಿತ್ತು. ಕಡೆಗೂ ಆ ತಾಯಿ ಕಂಡ್ಬಿಟ್ಬಿಟ್ಲು. ನಾನು ಹಿಂಗಾಗ್ಲಿ ಅಂತ ನೀನು ಮಾಡಿದ್ದ ದಾನ ಧರ್ಮ ಏನು ಕಮ್ಮಿನ? ದೇವ್ರಿಗೆ ಕೈ ಮುಗಿದು ಅರ್ಕೆ ಕಟ್ಕೊಂಡೆ, ಮಗಿ ನಂಗೆ ಜೋಪಾನ ಮಾಡಿದೆ, ಅದಕ್ಕೀಗ ಪ್ರತಿಫಲ ಸಿಗ್ತೈತೆ. ಹಂಗೆಲ್ಲ ಏನೂ ಇಲ್ಲ. ಈಗ ನೀವು ಬಂದ್ರಲ್ಲ, ನನಗೆ 100 ಆನೆ ಬಲ ಬಂದಂಗಾಯ್ತು. ಮಾವಯ್ಯ, ಇಷ್ಟು ದಿವಸ ಸ್ನೇಹಂಗೆ ತೊಂದರೆ ಕೊಟ್ಟಿದ್ದು ಸಾಕು. ಇನ್ಮೇಲೆ ನಿಮ್ಮ ಜವಾಬ್ದಾರಿ ಈ ಸೊಸೆದು. ಈ ತೊಂದರೆ ಹೆಂಗಾಗತ್ತೆ ರಾಧಾ? ನಿಜ ಹೇಳಬೇಕು ಅಂದ್ರೆ ನಂಗೆ ಇತ್ತೀಚೆಗೆ ಅಪ್ಪಯ್ಯನ ಪ್ರೀತಿ ಮತ್ತೆ ಕಾಳಜಿ ಗೊತ್ತಾಗಿರೋದೇ ನಮ್ಮ ಮಾವಯ್ಯನಿಂದ. ಅಪ್ಪನ ಜಾಗನ ಮಾವ ತುಂಬ್ತಿದ್ದಾರೆ. ಹೊಸು, ಹೋಗಮ್ಮ, ಆರತಿ ಸಿದ್ಧ ಮಾಡ್ಕೊ. ನಾವು ಅಣ್ಣಯ್ಯನ ಕರ್ಕೊಂಡ್ಬರ್ತೇವೆ. ಈ ಮುದ್ದಾದ ಜೋಡಿಗೆ ಯಾರ ದೃಷ್ಟಿನೂ ಬೀಳದೆ ಇರಲಿ. ಬನ್ನಿ ಅಪ್ಪಯ್ಯ. ಏನಾಯ್ತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ, ನಾನೇನೋ ಹೇಳ್ಬೇಕು ನಿನಗೆ. ನನಗೆ ಕೇಳೋದಕ್ಕೆ ಮೂಡಿಲ್ಲ. ಕೇಳಿಸ್ಕೊ ಬೇಬಿ, ಪ್ಲೀಸ್. ಚೇ, ಮೂವಿ ನೋಡ್ತಿರೋದು ಕಾಣಿಸ್ತಿಲ್ವಾ? ಡಿಸ್ಟರ್ಬ್ ಮಾಡಬೇಡ, ಹೋಗೋ. ಅಯ್ಯೋ, ನಮ್ಮ ಸಂಸಾರನೇ ಡಿಸ್ಟರ್ಬ್ ಆಗಿದೆಯಲ್ಲ. ಹೋಗೋ ಸುಮ್ಮನೆ. ಏನ್ ಗೊತ್ತಾ ಬೇಬಿ, ಇಬ್ರು ಪ್ರೀತಿಸಿ ಮದ್ವೆ ಆದ್ರಂತೆ. ಇಬ್ರಿಗೂ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ತುಂಬಾ ಪ್ರೀತಿ ಅಂತೆ. ಆದ್ರೆ ಏನ್ ಮಾಡೋದು, ಅವ್ರ ಪ್ರೀತಿನ ಅವ್ರ ಮನೆಯವರು ಒಪ್ಪಲಿಲ್ಲ. ಆ ಹುಡುಗಿಗೆ ಬೇರೆ ಮದುವೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಆ ಹುಡುಗಿ ತಾನು ಪ್ರೀತಿಸಿದ ಹುಡುಗನಿಗೋಸ್ಕರ ಹಸೆ ಮನೆಯಿಂದನೇ ಎದ್ದು ಬಂದ್ಲಂತೆ. ಏನು ನಮ್ಮ ಕತೆನ ನನಗೆ ಹೇಳ್ತಿದ್ಯಾ? ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ಮಿಸ್ಟೇಕ್ ಅಂದ್ರೆ ಅದು ಒಂದೇ. ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಅಯ್ಯೋ, ನಮ್ಮ ಕತೆ ಅಲ್ಲಮ್ಮ. ಅದೇ ಮತ್ತೆ, ನಮ್ಮ ಕತೆಲಿ ನಾನು ನಿನ್ ಮೇಲೆ ಪ್ರೀತಿ ಇದೆ ಅಂತ ಬರಲಿಲ್ಲ. ನಿನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಬಂದಿದ್ದು. ನೀನ್ ನೋಡ್ದೆ ಇಂಥ ಬಿಕಾರಿ. ಹೋಗ್ಲಿ ಬಿಡು, ಅದನ್ನ ಎಷ್ಟು ಸರಿ ಅಂತ ಹೇಳಿ ಬೇಜಾರು ಮಾಡ್ಕೋತೀಯ? ನನ್ನ ಜೀವನನೇ ಹಾಳು ಮಾಡಿ ಬೀದಿಗೆ ತಂದು ನಿಲ್ಸಿದ್ಯಾ. ಇವಾಗೇನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟೆ. ಹೋಗ. ಕತೆ ಹೇಳ್ತೀನಿ ಕೇಳು ಬೇಬಿ. ಅವರು ಅಷ್ಟೆಲ್ಲ ಕಷ್ಟಪಟ್ಟು ಮದುವೆ ಆಗಿ ಸುಖ ಸಂಸಾರ ನಡೆಸ್ತಿದ್ರ. ಆಗ ಯಾರೋ ಒಬ್ರು ಆ ಹುಡುಗಿ ತಲೆ ಕೆಡಿಸಿದ್ರು. ನಿನ್ ಗಂಡನ ಹತ್ರ ದುಡ್ಡಿಲ್ಲ, ಅವ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ತಲೆಗೆ ತುಂಬಿ ಅವರಿಬ್ಬರನ್ನ ಬೇರೆ ಮಾಡಿಬಿಟ್ರು. ಆ ಪ್ರೀತಿನ ಸಮಾಧಿ ಮಾಡಿಬಿಟ್ರು. ಸರಿಯಾಗೆ ಮಾಡಿದಾಳೆ.
ದುಡ್ಡಿಲ್ದೇ ಇರೋರ ಹತ್ರ ಮತ್ತೆ ಹೇಗೆ ಸಂಸಾರ ಮಾಡಬೇಕು? ಹಾಗಿದ್ರೆ ದುಡ್ಡಿಲ್ದೇ ಇರೋರು ಮನುಷ್ಯರೇ ಅಲ್ವಾ? ಅಲ್ಲ, ಆ ಹುಡುಗಿಗೆ ಅಷ್ಟಾದ್ರೂ ಅರ್ಥ ಆಗೋದು ಬೇಡವಾ? ಮದುವೆ ಅನ್ನೋದು ಪವಿತ್ರ ಬಂಧ. ಗಂಡ ಹೆಂಡ್ತಿನ, ಹೆಂಡ್ತಿ ಗಂಡನ್ನ ಯಾವಾಗ್ಲೂ ಬಿಟ್ಕೊಡ್ಬಾರ್ದು. ಅವರೊಂಥರ ಟೀಮ್ ಪ್ಲೇಯರ್ಸ್ ಇದ್ದ ಹಾಗೆ. ಇಷ್ಟಪಟ್ಟಾಗಿರೋ ಮದುವೆನ ಕೊನೆವರೆಗೂ ಉಳಿಸ್ಕೊಳ್ಳೋದಕ್ಕೆ ಇಬ್ರು ಪ್ರಯತ್ನ ಪಡಬೇಕಲ್ವಾ ಬೇಬಿ? ಅವ್ರವ್ರ ಇಷ್ಟ ಕಣೋ, ಅವ್ರಿಗೆ ಏನ್ ಬೇಕಿದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಈ ಕತೆನ ನೀನ್ ನನಗೆ ಯಾಕೆ ಹೇಳ್ತಿದ್ಯಾ? ಲೈಫಲ್ಲಿ 1000 ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ಯಾರ್ದೋ ಹೇಳಿಕೆ ಮಾತಿಗೆ, ಯಾವುದೋ ಆಮಿಷಕ್ಕೆ ಬಲಿಯಾಗಿ ಸಂಬಂಧನ ಕಳ್ಕೋಬಾರ್ದಲ್ವಾ? ಸ್ಟ್ರೈಟ್ ಆಗಿ ವಿಷಯಕ್ಕೆ ಬಾ, ನನಗೆ ಕೆಲಸ ಇದೆ. ಏನಿಲ್ಲ ಬೇಬಿ, ಇತ್ತೀಚೆಗೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳನ್ನ ಮರಳು ಮಾಡೋರು, ಕಿವಿ ತುಂಬೋರು ಜಾಸ್ತಿ ಆಗೋಗಿದ್ದಾರೆ. ಅದರಿಂದ ಸಂಸಾರಗಳು ಹಾಳಾಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಓಕೆ, ಅದಕ್ಕೆ ನಾನೇನು ಮಾಡಬೇಕು? ನೀನು ಸ್ವಲ್ಪ ಎಚ್ಚರವಾಗಿರು ಅಂತ ಹೇಳಕ್ ಬಂದೆ. ಆಯ್ತಪ್ಪ ತಂದೆ, ಇರ್ತೀನಿ, ನೀನು ಹೋಗೋ. ಹಿಂಗಪ್ಪ ಇವಳಿಗೆ ಹೇಳೋದು ಅರ್ಥನೇ ಮಾಡ್ಕೋತಿಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಚುಲಿ ನಾ ಬಂದಿರೋದು ಬಾಯ್ ಹೇಳೋದಕ್ಕೆ. ಇಷ್ಟು ಬೇಗ ಹೊರಡ್ತಿದ್ದೀರಾ? ಈಗ ತಾನೇ ಬಂದ್ರಿ. ಸ್ವಲ್ಪ ಹೊತ್ತಿರಿ, ಎಲ್ಲರೂ ಸೇರಿ ಅಡುಗೆ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಹೋಗಿ. ನೈಸ್. ಸೀತಾ, ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಕ್ ಬಂದಿಲ್ಲ. ಆಕ್ಚುಲಿ ನಮ್ಮ ಮಲೇಷ್ಯಾಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಹೇಳ್ದೇ ಹೋಗಕ್ಕೆ ಮನ್ಸಾಗಿಲ್ಲ. ನಾಳೆ ಬೆಳಗ್ಗೆನೆ ಫ್ಲೈಟ್. ಐ ಹ್ಯಾವ್ ಟು ಗೋ. ನಿಮ್ಮ ಮದುವೆಗೆ ನಾನು ಇರಲ್ಲ ಸೀತಾ. ಮದ್ವೆಗಿರಲ್ವಾ? ನಾನು ಇರಬೇಕು ಅಂತಾನೆ ಇದ್ದೆ ಪುಟ್ಟ. ಅಳ್ಬಾರ್ದು. ಗುಡ್ ಗರ್ಲ್ ಅಲ್ಲ ನೀನು? ಸಾರಿ ಕಂದ, ನನಗೆ ಆಫೀಸ್ ಕೆಲಸ ಬಂತು. ನಾನು ನಾಳೆನೇ ಹೊರಡಬೇಕು. ಇಲ್ಲ, ನೀನ್ ಎಲ್ಲೂ ಹೋಗೋ ಆಗಿಲ್ಲ. ನೀನ್ ಸೀತಮ್ಮನ ಮದ್ವೆಗೆ ಇರ್ಲೇಬೇಕು. ಹೇಳು ಸೀತಮ್ಮ. ಫ್ರೆಂಡ್ ಇಲ್ಲ ಅಂದ್ರೆ ನಾನು ಸ್ಮೈಲೇ ಮಾಡಲ್ಲ. ಇಡೀ ದಿನ ಅಳ್ತಾ ಇರ್ತೀನಿ. ರಾಮ್, ಏನಾದರೂ ಪ್ರಾಬ್ಲಮ್ಮಾ? ಸಡನ್ ಆಗಿ ಯಾಕೆ ಈ ಥರ ನಿರ್ಧಾರ? ನಡೀತಿರೋ ಮದುವೆಗೆ ನೀವೇ ಕಾರಣ. ರಾಮ್, ಅದನ್ನ ಮರ್ತ್ಬಿಟ್ರಾ? ನಾನಂತೂ ಮರ್ತಿಲ್ಲ. ನೀವೇ ಇಲ್ದಿದ್ರೆ ಹೇಗೆ ರಾಮ್? ಅದು ಮಲೇಷ್ಯಾ ಬ್ರಾಂಚಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ. ನಾನು ಬಾಸ್ ಇಬ್ರು ಹೋಗ್ತಾ ಇದ್ದೀವಿ. ಬಾಸ್ ಕರೆದಾಗ ನೋ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಯಾವಾಗ ವಾಪಸ್ ಬರ್ತೀನಿ ಅಂತನೂ ನಂಗೆ ಗೊತ್ತಿಲ್ಲ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಗ್ಯ, ನೀನಾ? ಅನ್ಕೊಂಡಿದ್ದೆ ಈ ಮನೇಲಿ ನನ್ಗೇನಾದ್ರೂ ಆದ್ರೆ ಮೊದ್ಲು ಬರೋಳು ನೀನೇ ನೋಡು. ಸರಿ, ಮೊದ್ಲು ಟ್ಯಾಬ್ಲೆಟ್ ತಗೊಳ್ಳಿ. ಆ ಒಣಕೆಮ್ಮು ಹೆಚ್ಚಾದ್ರೆ ತುಂಬಾ ತೊಂದರೆ ಆಗುತ್ತೆ. ಮನೇಲಿ ಏನು ಸದ್ದೇ ಇಲ್ವಲ್ಲ? ಯಾರು ಇಲ್ವಾ? ಹನ್ಸಿಕನ್ ಬಿಟ್ರೆ ಯಾರು ಇಲ್ಲ ಅಜ್ಜಿ. ಅತ್ತೇನು ಮಿತ್ರ ಅವರು ಅದ್ಯಾವುದೋ ಗೌರ್ಮೆಂಟ್ ಕನ್ಸ್ಟ್ರಕ್ಷನ್ ಟೆಂಡರ್ಗಂತ ಹೋದ್ರು. ಮಾವನು ವಿವೇಕ್ ಇಬ್ರು ಆಫೀಸ್ಗೆ ಹೋದ್ರು. ಚಿಕ್ಕತ್ತೆ ಯಾರೋ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೋದ್ರು. ಅವ್ರವ್ರ ಕೆಲ್ಸದಲ್ಲಿ ಎಲ್ರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಹಲೋ. ಹಾಯ್ ಹನ್ಸಿಕಾ. ಯಾಕೆ ಕಾಲ್ ಮಾಡ್ದೆ? ಇದಕ್ಕೂ ಮುಂಚೆ ಕಾಲ್ ಮಾಡಿಲ್ಲ ಅಂದ್ರೆ ಯಾಕೆ ಕಾಲ್ ಮಾಡಿಲ್ಲ ಬೇಬಿ ಅಂತ ಕೇಳ್ತಿದ್ದೆ. ಈಗ ಯಾಕೆ ಮಾಡಿದ್ಯಾ ಅಂತ ಕೇಳ್ತಿದ್ಯಾ. ವಾಟ್ ಈಸ್ ದಿಸ್ ಬೇಬಿ? ಈಗ ವ್ಯಕ್ತಿ ಪರಿಸ್ಥಿತಿ ಚೇಂಜ್ ಆಗಿದೆ, ಅದಕ್ಕೆ ನನ್ ವರ್ಷನ್ ಕೂಡ ಚೇಂಜ್ ಆಗಿದೆ. ಓ, ನಿನ್ ಕ್ವಶನ್ ಚೇಂಜ್ ಆದ್ಮೇಲೆ ನನ್ ಬಿಹೇವಿಯರ್ ಕೂಡ ಸ್ವಲ್ಪ ಬೋಲ್ಡ್ ಆಗಿ ಚೇಂಜ್ ಆಗ್ಬೇಕಲ್ವಾ? ವಾಟ್ ಡು ಯು ಮೀನ್? ನಿಂಗೊಂದು ಸರ್ಪ್ರೈಸ್ ಗಿಫ್ಟ್ ಕಳಿಸಿದೀನಿ. ಇನ್ನೂ ಆ ಪಾರ್ಸಲ್ ಬಂದಿಲ್ವಾ? ಅಲ್ಲೋಡು, ಕಾಲಿಂಗ್ ಬೆಲ್ ಆಗ್ತಾ ಇದೆ. ನಾನ್ ಕಳ್ಸಿರೋ ಪಾರ್ಸಲ್ ಅನ್ಸುತ್ತೆ. ಹೋಗ್ತೋಗೋ. ಹೇಳಿ ಮೇಡಮ್, ಹನ್ಸಿಕಾನ ಹೆಸರಲ್ಲಿ ಕೊರಿಯರ್ ಬಂದಿದೆ. ತಗೊಳ್ಳಿ ಮೇಡಮ್, ಸೈನ್ ಹಾಕಿ. ಓಕೆ ಮೇಡಮ್, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಇದು ಬಂದಿದ್ದು ನಂಗೆ. ಫೋಟೋಸ್ ನೋಡಿದ್ಯಾ ಬೇಬಿ? ಆ ಫೋಟೋದಲ್ಲಿ ನಾನು ನೀನು ಕ್ಯೂಟ್ ಕ್ಯೂಟ್ ಕಪಲ್ ಆಗಿದೀವಲ್ವಾ? ಅಲ್ಲ, ಫೋಟೋಸ್ ಯಾಕೆ ಮನೆ ಕಳ್ಸಿದ್ಯಾ? ಇನ್ಮೇಲೆ ಕಳಿಸ್ತಾನೆ ಇರ್ತೀನಿ ಬೇಬಿ. ಇವತ್ತೇನೋ ಫೋಟೋಸು ನಿನ್ ಕೈಗೆ ಸಿಕ್ತು, ನಾಳೆ ನಿಮ್ಮ ಅಮ್ಮನ ಕೈಗೋ ಅಪ್ಪನ ಕೈಗೋ ಸಿಗ್ಬೋದಲ್ವಾ? ಅಲ್ಲಿವರೆಗೂ ಕಳಿಸ್ತಾನೇ ಇರ್ತೀನಿ. ಏನು ಪೊಲೀಸ್ಗೆ ಹೇಳ್ತೀನಿ ಅಂದ್ರೂ ಬುದ್ಧಿ ಬರಲಿಲ್ವಾ ನಿಂಗೆ? ಪೊಲೀಸ್ ಅಂದ ತಕ್ಷಣ ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಯಾ? ನಾನು ಎಲ್ಲದಕ್ಕೂ ರೆಡಿಯಾಗಿರೋನು. ನೀನು ಪೊಲೀಸ್ ಹತ್ರ ಹೋದ್ರೆ ಹೋಗೋದು ನಿಮ್ಮನೆ ಮರ್ಯಾದೆನೆ. ಒಂದು ಸಲ ಯೋಚನೆ ಮಾಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಾಣಾಯಾಮ ಅಂದರೆ ಉಸಿರನ್ನ ಕಂಟ್ರೋಲ್ ಮಾಡೋದು. ಆದರೆ ಉಸಿರಾಟನ ನೀವು ಯಾವತ್ತಾದರೂ ಗೊತ್ತಿದ್ದು ಮಾಡ್ತೀರಾ? ಅದು ಅದ್ರ ಪಾಡಿಗದು ನಡೆದೋಗುತ್ತಲ್ವ. ಆದರೆ ಈ ಪ್ರಾಣಾಯಾಮ ಆ ಉಸಿರಾಟನ ಪ್ರಜ್ಞಾಪೂರ್ವಕವಾಗಿ ಮಾಡೋದನ್ನು ಹೇಳ್ಕೊಡುತ್ತೆ. ಉಸಿರನ್ನು ಎಷ್ಟು ದೀರ್ಘವಾಗಿ ಒಳಗೆ ತಗೊಳ್ಬೋದು, ಎಷ್ಟು ದೀರ್ಘವಾಗಿ ಹೊರಗೆ ಹಾಕಬಹುದು ಅಂತ ನಾವು ಗಮನ ಕೊಟ್ಟು ಮಾಡಬೇಕು. ಇದರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯ ವೃದ್ಧಿಯಾಗುತ್ತೆ. ಇಷ್ಟೆಲ್ಲ ಉಪಯೋಗ ಇದೆಯಾ ಪ್ರಾಣಾಯಾಮದಿಂದ? ಹೌದು, ನಾನು ಹೇಳಿದ ಕೆಲವಷ್ಟೇ, ಇನ್ನೂ ತುಂಬ ಇದೆ. ಹಾಗಾದ್ರೆ ನಾನು ಕಲಿಬೇಕು. ಅದಕ್ಕೇನಂತೆ, ನಾನೇ ಹೇಳ್ಕೊಡ್ತೀನಿ. ಕೂತ್ಕೊಳ್ಳಿ. ಬೆರಳನ್ನ ಹೀಗೆ ಇಟ್ಕೊಳ್ಬೇಕು. ಈ ಎರಡು ಬೆರಳು ಬಲಗಡೆಯಿಂದ ಹೀಗೆ ಒತ್ತಿ ಹಿಡಿದು ಎಡಗಡೆಯಿಂದ ದೀರ್ಘವಾಗಿ ಉಸಿರು ತಗೊಳ್ಬೇಕು.
ಒಂದು 4 ಸೆಕೆಂಡ್ ಕಂಟ್ರೋಲ್ ಮಾಡಿ ಈ ಕಡೆ ಒತ್ತಿ ಬಲಗಡೆಯಿಂದ ಉಸಿರು ಆಚೆ ಬಿಡಬೇಕು. ನಿಮ್ಮ ಫೋಕಸ್ ಪೂರ್ತಿ ಉಸಿರಿನ ಮೇಲೆ ಇರಬೇಕು, ಬೇರೆ ಏನು ಯೋಚಿಸಬಾರ್ದು. ಉಸಿರಿನ ಮೇಲೆ ಅಂದರೆ ಮೂಗಿನ ಮೇಲ? ಮೂಗಿನ ಮೇಲಲ್ಲ, ಮೂಗಿಂದ ಸ್ವಲ್ಪ ಮೇಲೆ. ಈಗ ಬಲಗಡೆಯಿಂದಲೇ ಉಸಿರು ತಗೊಳ್ಳಿ. ಈಗ ಆ ಕಡೆಯಿಂದ ಮೇಲ್ ತಗೊಳ್ಳಿ, ಅದು ಒತ್ತಿ ಈ ಕಡೆ. ಈ ಥರ ದಿನಕ್ಕೆ 10 ನಿಮಿಷ ಮಾಡಿದ್ರೆ ಸಾಕು, ಆರೋಗ್ಯ ಎಷ್ಟು ಸುಧಾರಿಸುತ್ತೆ ಗೊತ್ತಾ? ಮಾಧವ್ ಅವರೇ, ನಾಳೆಯಿಂದ ಶಿಸ್ತಿನಿಂದ ಮಾಡ್ತೀನಿ. ಇವತ್ತು ಫೋನ್ ಬರ್ತಾ ಇದೆ. ಸರಿ, ನಾಳೆಯಿಂದ ಪ್ರಾಣಾಯಾಮ ಮಾಡಬೇಕಾದ್ರೆ ಫೋನ್ ತರಬಾರ್ದು. ಆಯ್ತು ಮೇಷ್ಟ್ರೆ. ವನಜ ಅವರು. ಹಲೋ ವನಜ ಅವರೇ. ತುಳಸಿ ಅವರೇ, ನೀವು ಈಗಲೇ ನಮ್ಮ ಮನೆ ಹತ್ರ ಇರೋ ಮುನೀಶ್ವರ ದೇವಸ್ಥಾನದ ಎದುರು ಕಡೆ ಬರ್ತೀರಾ? ನಾನು ದೀಪಿಕನ ಕರ್ಕೊಂಡ್ಬರ್ತೀನಿ. ಒಂದು 10 ನಿಮಿಷ ಅಷ್ಟೇ ನಮಗೆ ಟೈಮ್ ಇರೋದು. ಹಾಂ, ನಾನು ಈಗಲೇ ಹೊರಟೆ ವನಜ ಅವರೇ. ಏನಂದ್ರು ತುಳಸಿ? ಅವರು ದೀಪಿಕನ್ ಕರ್ಕೊಂಡ್ಬರ್ತಾ ಇದ್ದಾರಂತೆ. ನಾನು ಈಗಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ಮುಂದುವರಿಯೋಕ್ಕಾಗೋದು. ಎಷ್ಟು ಒಳ್ಳೆ ಸುದ್ದಿ ತುಳಸಿ ಅವರೇ. ಹಾಗಾದರೆ ನೀವು ಒಬ್ಬರೇ ಹೋಗ್ಬೇಡಿ, ಪೂರ್ಣಿನೂ ಕರ್ಕೊಂಡು ಹೋಗಿ. ಸರಿ, ನಾ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.